ಹಾಯ್, ಇದು ಸ್ಯಾಟರ್ಡೆ ಮಾರ್ನಿಂಗು. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಸ್ವಲ್ಪ ಎಕ್ಸರ್ಸೈಸು, ವಾಕಿಂಗ್ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಮನೆಯವರು ಅವ್ರ ಕಾರೆಲ್ಲ ಕ್ಲೀನ್ ಮಾಡ್ತಾ ಇದ್ರು. ಹಾಗೆ ತಿಂಡಿ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಬಂದೆ. ಹಾಗೆ ನಾನು ಇವತ್ತು ತಿಂಡಿಗೆ ಸೋಯಾ ಚಂಕ್ಸು ಮತ್ತೆ ಎಲ್ಲ ವೆಜಿಟೇಬಲ್ಸ್ನ ಹಾಕಿ ಒಂದು ಪಲಾವ್ ರೆಡಿ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆಗೆ. ಬೆಳಗಿನ ತಿಂಡಿ ಮಾಡ್ಕೊಳ್ಬೇಕಾದ್ರೆ ಇದನ್ನೆಲ್ಲ ಕಟ್ ಮಾಡಿ ಫಸ್ಟ್ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ನಾನು ಎಕ್ಸರ್ಸೈಸ್ ಮಾಡ್ಕೊಂಡೆ. ಹಾಗಾಗಿ ಎಲ್ಲ ಬೇಗನೆ ಆಗೋಯ್ತು. ತಿಂಡಿ ಬೇಗನೆ ಮುಗಿಸ್ಕೊಂಡು ಇವತ್ತು ನಾವು ಸ್ವಲ್ಪ ಆಚೆ ಕಡೆ ಹೋಗೋದೆಲ್ಲ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಹಾಗೆ ಸ್ವಲ್ಪ ಶಾಪಿಂಗು ಎಲ್ಲ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಮಗನ್ ಸ್ಕೂಲಿಂದ ಕರ್ಕೊಂಡು ಬಂದಾದ್ಮೇಲೆ ನೈಟ್ ಇವತ್ತು ನನ್ನ ಮಗ ಪೂರಿ ಮಾಡ್ಕೊಡು ಅಂತ ಕೇಳ್ದ. ಇವತ್ತು ನೈಟ್ ನಾನು ಊಟಕ್ಕೆ ಪೂರಿ ಕೂಡ ಮಾಡಿದ್ದೆ, ಹಾಗೆ ಚಿಕನ್ ಗ್ರೇವಿ ಮಾಡಿದ್ದೆ. ಇವತ್ತು ಮಾಡಿರೋ ಚಿಕನ್ ಗ್ರೇವಿ ಸ್ವಲ್ಪ ಡಿಫ್ರೆಂಟ್ ಆಗೇ ಇತ್ತು ಅಂತ ಹೇಳ್ಬೋದು. ಇವತ್ತು ಮಾಡಿರೋ ಚಿಕನ್ ಗ್ರೇವಿ ಮತ್ತೆ ಪುಲಾವ್ ರೆಸಿಪಿಗಳನ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ ಆಗಿರುವಂತ ಮಲೆನಾಡು ಬ್ಲಾಗ್ಸ್ ಕನ್ನಡದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಇಂಟ್ರೆಸ್ಟ್ ಇದೆ ಯಾರಾದ್ರೂ ಚೆಕ್ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ಲವ್ ಯು.